ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಪಯಣ ಕೂರ್ಗು. ಗಂಧದ ಗುಡಿ ಬೈಕರ್ಸ್ ಕೇಳೇ ಇರ್ತೀರ, ಹೊಸ ಗ್ರೂಪ್ ಒಂದು ರೆಡಿ ಆಗಿದೆ ಈಗ ಬೆಂಗಳೂರಲ್ಲಿ. ಶ್ರೀಹರಿ CK ಮತ್ತು ಡ್ಯೂಕ್ ಗಿರಿಯವರು ಅವರ ಏನಂತಾರೆ ಆಡಳಿತದಲ್ಲಿ ಒಂದು ಹೊಸ ಗ್ರೂಪ್ ಸ್ಟಾರ್ಟ್ ಮಾಡಿದ್ದಾರೆ, ಬೈಕಿಂಗ್ ಕಮ್ಯುನಿಟಿ. ಅವ್ರ ಜೊತೆ ಕೂರ್ಗುಗೆ ರೈಡ್ ಹೋಗ್ತಾಯಿದ್ದೀವಿ. ಇವಾಗ ನಾನು ಶ್ರೀನಗರ್ ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಇಲ್ಲಿಂದ ನಮ್ಮ ಮನೆಯಿಂದ ಡ್ಯೂಕ್ ಗಿರಿಯವ್ರ ಮನೆ ತುಂಬ ಹತ್ರ ಇನ್ ದ ಸೆನ್ಸ್ ಒಂದು 2 ರೋಡ್ ಅಷ್ಟೇ ಡಿಸ್ಟೆನ್ಸು. ಇವಾಗ ನಾನು ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅವ್ರ ಮನೆ ಹತ್ರ ಅವರು 5:10ಗೆ ಹೊರಡೋದು ಅಂದರು. ನಾನು 10 ಮಿನಿಟ್ಸ್ ಮುಂಚೆನೇ ಹೋಗ್ತಾಯಿದ್ದೀನಿ. ನಂದು ಹೆಡ್ಲೈಟ್ ಬರೋಲ್ಲ ಗಾಡೀಲಿ, ಯಾಕಂದರೆ ಫುಲ್ ಟಿಂಟ್ ಹಾಕ್ಸ್ಬಿಟ್ಟಿದ್ದೀನಿ ಬ್ಲ್ಯಾಕ್ ಕಲರು. ಬಿಕಾಸ್ NSL ಆಲ್ಮೋಸ್ಟ್ NS ಯೂಸರ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ ಏನೋ ಹೆಡ್ಲೈಟ್ ಫೋಕಸ್ ಇಲ್ಲ ಅಂತ. ಸೊ ಹಂಗಾಗಿ ನಾನು ಅದು ಯೂಸೇ ಇಲ್ವಲ್ಲ ಹೆಂಗೋದ್ರು ಅಂದ್ಬಿಟ್ಟು ಟಿಂಟ್ ಹಾಕ್ಸ್ಬಿಟ್ಟಿದ್ದೀನಿ. ನಾನು ಗಾಡಿ ಒಂದು ರೌಂಡ್ ಸುಮ್ಮನೆ ಹಂಗೆ ವಾಶ್ ಮಾಡಿಕೊಂಡು ಇವಾಗ ಇನ್ನೇನು ಈಗ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಡ್ಯೂಕ್ ಗಿರಿ ಅವ್ರ ಮನೆ. ಬನ್ನಿ ಗಿರೀಶ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವರು ರೆಡಿ ಇದ್ದಾರೆ ನೋಡೋಣ. ಅವ್ರು ರೆಡಿಯಾಗಿ ಆಗಲೇ ಅಲ್ಲಿ ನೋಡಿ ಎಲ್ಲ ನಿಂತಿದ್ದಾರೆ ಇಲ್ಲೇ. ಸೊ ಇವ್ರ ಜೊತೆನೇ ಇವಾಗ ಇಲ್ಲಿಂದ ಹೊರಡೋದು. ಬ್ರೋ ಆರಾಮಾ? ಎಷ್ಟೊತ್ತಿಗೆ ಹೊರಡೋದ ಬ್ರೋ? ಹೊಡೋದೆ 5:30 ಅಲ್ಲಿಂದ ಮೀಟಿಂಗ್ ಪಾಯಿಂಟಿಂದ ಹೊಡೋದು. ಆಮೇಲೆ 5:30 ಅಸೆಂಬಲ್ ಆಗಿರ್ತಾರೆ. ಓಕೆ ಹೊಡೋದು. ಓಕೆ. ಮಾಮೂಲಿ ಬೇಗ ಇರಬೇಕಲ್ಲ ಅಂತ ಹೋಗೋದು. ನನಗೆ ನಿದ್ದೆನೇ ಬರಲಿಲ್ಲ. ನೀ ಮಲ್ಕೊಂಡ್ರೆ ನಾನು ಎದೊಳೋದು ಡೌಟು ಒಂದೊಂದು ಸಲ ಬೇಗ. ಸೊ ಹಂಗಾಗಿ ನಾನೇನು ಮಾಡಿದೆ, ಸ್ವಲ್ಪ ವೀಡಿಯೋ ಎಡಿಟಿಂಗು ಅದು ಇದು ಮಾಡಿಕೊಂಡು ಪ್ರೀವಿಯಸ್ ವೀಡಿಯೋಸ್ಗಳ್ದು ಹೊಡ್ಕೊಂಡು ಕೂತಿದ್ದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಪ್ಲಸ್ ಬರ್ಡೇ. ಓ ಕರೆಕ್ಟ್ ಅಲ್ಲ, ಹ್ಯಾಪಿ ಆ್ಯನಿವರ್ಸರಿ ಬ್ರೋ. ನನಗೆ ಇದೇ ಗೊತ್ತಾಯಿತೆ. ಇವಾಗ ಇಲ್ವಲ್ಲ ಇನ್ನು ಹಾಕೊಂಡು ಹೋಗ್ತಾರಲ್ಲ ಅಂದ್ಬಿಟ್ಟು ಮದುವೆ ಆಗಿರೋರು ಕಷ್ಟ ಅರ್ಥ ಆಗುತ್ತೆ. ಬರ್ಡೇ ವಿಶ್ ಮಾಡಿಬಿಟ್ಟು ಮಲ್ಕೊಬಿಟ್ಟೆ ಟಕ್ಕಂತ. ದೇವ್ರಿಗೆ ನಾವು ಅಮ್ಮಗೆ ಇಬ್ಬರಿಗೂ ನಮಸ್ಕಾರ ಹಾಕ್ಕೊಂಡು ಈಗ ರೈಡ್ ಸ್ಟಾರ್ಟ್ ಮಾಡೋದು. ಓಕೆ ಸ್ನೇಹಿತರೆ, ಬನ್ನಿ ಪಾಸ್ ಆಗೋಣ. ಡ್ಯೂಕ್ ಗಿರಿಯವರು ಮತ್ತು ಶ್ರೀಹರಿ CK ಅವ್ರ ಜೊತೆ ಫಸ್ಟ್ ರೈಡ್ ಇದು ನಂದು. ಇಲ್ಲಿವರೆಗೂ ನಾನು ಒಬ್ಬನೇ ಹೋಗ್ತಿದ್ದೆ. ಇಲ್ಲ ನಾವು ಸಿಂಬಾನ್ ರೋಡ್ ಅಂತ ಕೇಳಿರ್ತೀರ, ನಾನು ಡಿ ಬಾಸ್ ಅಂತ ರೆಕ್ಸ್ತಾ ಇರ್ತೀನಿ ಅವ್ರಿಗೆ. ಅವ್ರ ಜೊತೆ ಹೋಗ್ತಿದ್ದೆ ರೈಡ್ ಯಾವಾಗಲೂ ಯೂಶ್ವಲಿ. ಅವರು ಲಾಸ್ಟ್ ವೀಕು ರೈಡ್ ಹೋಗಿದ್ದೆ. ಸೊ ಹಂಗಾಗಿ ನಾನು ಈ ವೀಕ್ ಬರೋಕ್ಕಾಗಲ್ಲ, ಲೀವ್ ಸಿಗೋಲ್ಲ, ಅದು ಇದು ಪಾಪ ಅವರು ರೀಸನ್ಗಳು ಕೊಟ್ಟರು. ಸೊ ನಾನು ಹೋಗಿರ್ಲಿವಲ್ಲ ರೈಡ್ಗೆ. ಸೊ ಹಂಗಾಗಿ ಒಂದು ರೈಡ್ ಹೋಗಿ ಬಂದ್ಬಿಡೋಣ ಅಂತ ಇವ್ರ ಜೊತೆ ಹೋಗ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನನ್ನ ಗಾಡಿ ಹೆವಿ ಸೌಂಡ್ ಮಾಡ್ತಾಯಿದೆ. ಖುಷಿ ಆಗ್ತಾಯಿದೆ ನನಗೆ ಸೌಂಡ್ ಕೇಳೋದಕ್ಕೇನೆ. ನಾನು ಸಿಗ್ನಲಲ್ಲಿ ತಗ್ಲಾಕೊಂಡೆ ಗುರು. ಡ್ಯೂಕ್ ಗಿರಿ ಅವ್ರು ಪಾಸ್ ಆಗ್ಬಿಟ್ರು. ನಾನು ಈ 2 ಕಾರ್ ಮಧ್ಯ ತಗ್ಲಾಕೊಂಡ್ಬಿಟ್ಟು ಅವ್ರು ಆರಾಮಾಗಿ ಪಾಸೇ ಆಗ್ಬಿಟ್ರು. ಬನ್ನಿ ಹಿಡ್ದಾಕೋಣ ಡ್ಯೂಕ್ ಗಿರಿ ಅವ್ರನ್ನ. ಜಾಗ ಬಿಡಿ, ಗಾಡಿ ಕೂರ್ಗ್ ಕಡೆ ಹೋಗ್ತಾ ಇದೆ. ಜಾಗ ಬಿಡಿ.
ನಿಂತಿದ್ದಾರೆ. ಬಾಯ್ಸ್ 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 ಅಡ್ಡ ಬಾಯ್ಸ್. ಓ ಎಲ್ಲ ರೇಡಿಯಮ್ ರಿಫ್ಲೆಕ್ಟರ್ಸ್ಗಳೆಲ್ಲ ಬ್ಲಿಂಕ್ ಆಗ್ತಾ ಇದೆ. ಸೊ ಗೊತ್ತಾಗ್ತಾ ಇದೆ ಬಾಯ್ಸ್ ಎಲ್ಲರೂ ಇಲ್ಲೇ ಇದ್ದಾರೆ ಅಂತ. ಎಲ್ಲ ಹಾಕೋದು ಬ್ರೋ? ಮುಂದೆ ಹಾಕೋಣ ಅಲ್ಲ? ಹಾಂ ಹಾಂ ಓಕೆ, ಎಲ್ಲ ಬ್ಯಾರಿಗೇಟ್ ಹಾಕಿದ್ದಾರೆ ಅಂತ ಅಲ್ಲಿ ಮುಂದೆ ಪಾರ್ಕ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಓ ಫುಲ್ಲು ಇದು ಗುರು, ಯಾವುದು ಇದ್ರದ್ದು ಚೆಕ್ಕಿಂಗು, ಎಲೆಕ್ಷನ್ ಡ್ಯೂಟಿದು. ಬ್ರೋ ಪವನ್ ಬ್ರೋ ಆರಾಮಾ? ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಹೊಸ ಗಾಡಿ ಐತಿ. ಇದೆ ನೋಡಿ ಪವನ್ ಅವ್ರು ತೊಗೊಂಡಿರೋದು ಹೊಸ ADV 390 ಹೊಸ. ಅದು ಮೊನ್ನೆ ಹಾಕಿದ್ರಲ್ಲ ವ್ಲಾಗಲ್ಲೆಲ್ಲ ಡ್ಯೂಕ್ಗಿರಿ ಮತ್ತು ಶ್ರೀಹರಿ ಅವರು, ಇದೇ ಗಾಡಿನೇ ನೋಡಿ. ಏನು ಮಸ್ತಾಗಿದೆ, ಫುಲ್ ಆಕ್ಸೆಸರೀಸು, ಫುಲ್ ಓವರ್ಲೋಡ್ ಆಗಿದೆ ಮಸ್ತಾಗಿ. ಇದು ಆ್ಯಕ್ಚುಲಿ ಅಡ್ವೆಂಚರಸ್ ಅಂತ ಇವಾಗ ಲುಕ್ ಇರೋದು. ಮೊದಲೆಲ್ಲ ಅದು ಸ್ಟಾಕ್ ಹೆಂಗಿರುತ್ತೋ ಹಂಗೆ ತಂದರೆ ಮಜಾ ಇರಲ್ಲ, ಹೆಂಗಿದ್ರೇ ಮಜಾ. ಏನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇವಾಗ ರೈಡು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಸ್ಟಾರ್ಟ್ ಮಾಡಬೇಕು ಇವಾಗ. ಒಬ್ರಿಗೆ ವೆಯ್ಟಿಂಗು, ಎಲ್ಲ ಬಂದಿದ್ದ ತಕ್ಷಣ ಸ್ಟಾರ್ಟ್ ಆಗೋದು. ನೋಡಿ ಲೈನಪ್ ಹೆಂಗಿದೆ ಅಂತ. ನೋಡಿ ಲೈನಪ್ಪು. ಇದು ಹೊಸ ADV, ಇದು ಗೊತ್ತಲ್ಲ ಡ್ಯೂಕ್ಗಿರಿ ಅವ್ರದ್ದು. ಇದು ನಂದು ಗ್ರಿಫಿನ್ನು FZ ಎಲ್ಲ ಆಲ್ಮೋಸ್ಟು ನಿಯರ್ ಬೈ ಎಲ್ಲ ನಮ್ಮ ಏರಿಯಾ ಸರೌಂಡಿಂಗಲ್ಲಿರೋರೆ ತುಂಬ ಜನ ಬಂದಿರೋದು. ನೋಡಿ ಬಾಯ್ಸ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಈಗ ಹೊರಡೋದಷ್ಟೇ. ನೋಡಿರಿ ಅಲ್ಲಿ ಒಂದು ಗ್ಯಾಂಗ್ ಬಂತಲ್ಲ ಅಷ್ಟೇ. ಇವ್ರು ಬಂದಿದ ತಕ್ಷಣ ಇಲ್ಲಿಂದ ಫ್ಲಾಗ್ ಆಫ್ ಮಾಡಿ ಇಲ್ಲಿಂದ ಹೊರಡೋದು. ಓಕೆ ಬನ್ನಿ, ಹೊರಡಬೇಕಾದ್ರೆ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ಗೋರು ಡ್ಯೂಕ್ಗಿರಿ ಹೆಂಗೆಲ್ಲ ಆಡ್ತವ್ರೆ. ಅಂಡು ಉರಿತಾ ಇರಬೇಕು ಇವ್ ಪಾಪ ಗಿರೀಶ್ ಅವ್ರಿಗೆ. ಎದ್ದು ನಿಂತ್ಕೊಂಡು ಗಾಳಿ ಆಡಿಸ್ಕೊತವ್ರೆ. ಇಲ್ಲಿ ನೋಡಿ ಕೃಷ್ಣ ಅವರು ಸಾಂಗ್ ಏನೋ ಕೇಳ್ತಾ ಇದಾರೆ, ಕೇಳ್ಕೊಂಡು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಜಿಂಗ ಲಕ 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 ಅಂತ ಏನ್ ಎಂಜಾಯ್ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ ನೋಡ್ಗುರು ಗಾಡಿ. ಸೂಪರ್. ಇನ್ನೊಂದು ಸ್ವಲ್ಪ ಹೊತ್ತು, ನನಗೆ ಗೊತ್ತಿರೋ ಹಂಗೆ ಇನ್ನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 10 ಮಿನಿಟ್ಸ್ ಅನಿಸುತ್ತೆ. 10 ಮಿನಿಟ್ಸು ಇಲ್ಲ ಅನಿಸುತ್ತೆ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ಇಲ್ಲೆಲ್ಲ ಊರೊಳಗಡೆ ಎಲ್ಲ ಏನು ಗೊತ್ತಾ ಹಿಂಸೆ, ಗಾಡಿಗಳು ಹೆಂಗೆ ಬೇಕೋ ಹಂಗೆ ಎಳ್ದು ಬಿಡ್ತಾರೆ ಸ್ನೇಹಿತರೆ. ಅದೊಂದು ಹಿಂಸೆ. ಅದು ಅವ್ರದ್ದೇ ತಪ್ಪಿದ್ರು ಕೊನೆಗೆ ನಮಗೆ ಬೈಯೋದು. ನೀವೇ ಬರ್ರ ಅಂತ ಬಂದ್ಬಿಟ್ಟು ಕೂತ್ಬಿಟ್ರಿ, ಅಷ್ಟಾಗುತ್ತೆ ಇಷ್ಟಾಗುತ್ತೆ ದುಡ್ಡು ಕೊಡಿ ಅಂತ. ಎಲ್ಲ ಕಡೆನೂ ಹಂಗಿರಲ್ಲ, ಒಂದೊಂದು ಕಡೆ ಹಂಗಿರುತ್ತೆ. ಸೊ ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ, ಆದಷ್ಟು ಹುಷಾರಾಗಿ ಓಡಿಸ್ಬೇಕು. ಅಯ್ಯಪ್ಪ, ಆಫ್ ರೋಡ್ ಫುಲ್ ಆಫ್ ರೋಡ್. ಬ್ಯಾಗ್ ಮೇಲೆ ಕುತ್ಕೊಂಡು ಹೋಗೋಣ ಚೀ ಅಂತ. ಬ್ಯಾಗು ಮುಂದೆ ಬರ್ತಾ ಇದೆ, ಅದು ಹಿಂದೆ ಹೋಗ್ತಾ ಇದೆ. ಆಲಿ ಫಿಶ್ ನೋಡ್ಗುರು, ಇದನ್ನೇ ಸ್ವರ್ಗ ಅನ್ನೋದು. ಓ ವಾವ್,
ನೆಕ್ಸ್ಟ್ ಲೆವೆಲ್ ಅಲ್ಲ. ಓ ಯಾವುದೋ ಓಷನ್ ಹತ್ರ ಬಂದ್ಬಿಟ್ಟಿದ್ದೀವ, ಹೆಂಗೆ ನಾವು. ಓ ಆಹಾ ನೋಡುಗರು, ಅಯ್ಯಪ್ಪ ಸೈಕಾಗಿದೆ ಅನ್ಕೊಂಬಿಡಿ ಜಾಗ ಸ್ನೇಹಿತರೆ. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಗುರು. ಓಕೆ ವಿವರ್ಸ್, ನೋಡ್ತಾ ಇದ್ದೀರಲ್ಲ ವ್ಯೂ ಏನು ಸಖತ್ತಾಗಿದೆ. ಬ್ರೇಕ್ಫಾಸ್ಟ್ ಇಲ್ಲೇ ಮಾಡಿದ್ದಿವಾಗ ನೋಡಿ. ಬಾಯ್ಸ್ ಎಲ್ಲ ಫೋಟೋ ಡ್ರೋನ್ ಹಾರಿಸ್ತೀವಿ ಅಂದರು. ಸೊ ಅದಕ್ಕೇ ವೆಯ್ಟಿಂಗು. ಅಲ್ಲೇನು ಕಾಣಿಸ್ತಿದೆಯಲ್ಲ ಬ್ರೌನು, ಅಲ್ಲಿ ಗಾಡಿ ನಿಲ್ಸೋಣ ಅಂದಿದ್ದಾರೆ. ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಡ್ರೋನ್ ಶಾಟ್ ಒಂದು. ನೋಡಿ ನೈಸ್ ಅವನಲ್ಲ. ಇಲ್ಲಿವರೆಗೂ ರೈಡ್ ಚೆನ್ನಾಗೇ ಇತ್ತು. ಇದಾದಮೇಲೆ ಇರೋದು ಈ ಬಿಸಿಲಲ್ಲಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ರೈಡ್ ಮಾಡೋದು. ಏನೇ ಹೇಳ್ರಿ, ಈ ಥರ ವ್ಯೂ ಅಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಂದಿದ್ದ ತಕ್ಷಣ ನಾನಂತೂ ಫುಲ್ಲು ಶಾಕು. ನೋಡಿ ಏನು ಮಾತೇ ಬರ್ತಿಲ್ಲ ಗುರು ಹೇಳೋದಕ್ಕೆ. ಆದರೆ ಇದು ಮಾತ್ರ ಎಲ್ಲೂ ಮಿಸ್ ಆಗಲ್ಲ. ಎಣ್ಣೆ ಬಾಟ್ಲುಗಳು ಎಲ್ಲ ಕಡೆ ಎಣ್ಣೆ ಬಾಟ್ಲುಗಳೇ ಬಿದ್ದಿರುತ್ತೆ. ವಾಹ್, ಅಯ್ಯಪ್ಪ. ಆದರೆ ಇದು ತುಂಬ ಸ್ಟೀಪ್ ಇದೆಯಂತೆ ಹೋಗ್ತಾ ಹೋಗ್ತಾ. ಸೊ ಹಂಗಾಗಿ ತುಂಬ ಜನ ಇಲ್ಲಿ ಸತ್ತಿದ್ದಾರೆ ಅಂತ ಇದ್ದರು. ಇಲ್ಲಿ ಲೋಕಲ್ ಅವರು, ಅಂದರೆ ನಮ್ಮ ಇವ್ರು ಡ್ಯೂಕ್ಗಿರಿ ಇದ್ದಾರಲ್ಲ ಅವ್ರ ಫ್ರೆಂಡ್ಸು. ಏನೋ ಕಳ್ಕೊತು ಬ್ಯಾಗು. ಏನಾಯಿತು ಏನೋ ಗೊತ್ತಿಲ್ಲ, ಬ್ಯಾಗ್ ಸೈಡಿಗೆ ಹೋಗ್ಬಿಟ್ಟಿದೆ ಅನಿಸುತ್ತೆ. ಅದು ಹಂಸ ಅಲ್ಲಿ ಇದ್ರ ಥರ ಇತ್ತಲ್ಲ, ಹಂಸ ಥರ ಆರಿಸಿದ ತಕ್ಷಣ ನೋಡಿ ಸ್ನೇಹಿತರೆ ಹೆಂಗಿದೆ ವ್ಯೂ. ಓ ಮೈ ಗಾಡ್, ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ವ್ಯೂ. ಹಿಂಗೆ ಹೋಗಿ ಆರಿಸ್ಬಿಡೋಣ ನೀರಿಗೆ. ಆಹಾ, ಓಹೋ ಸೈಕಲ್ಲ. ಹಂಗಂತ ಹೆವಿ ಇಷ್ಟ ಆಯ್ತಪ್ಪ ಇದು. ಇಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡಿಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ. ಓಹೋ ಪಾಪ ಫುಲ್ಲು ಮಜಾ ಇದೆ. ಫುಲ್ಲು ಪೀಕಲ್ಲಿ ಎತ್ಕೊಂಡು ನಿಲ್ಲಿಸ್ಬಿಡೋಣ ಅಂತ ಕಚ್ಕೋತು. ಇನ್ನೂ ಆ ಕಡೆ ಜಾಗ ಇದೆ ಅನಿಸುತ್ತೆ. ಆ ಕಡೆ ಹಾಕದಾ? ಓಕೆ, ಎಲ್ಲರೂ ಬರಲಿ ನೋಡೋಣ ಹೆಂಗೆ ನಿಲ್ಸೋದು ಅಂತ ಹೇಳ್ತಿದ್ದಾರೆ. ಮೊನ್ನೆ ನಾವು ಹಿಂಗೆ ಹಾಕೋಣ. ಹುಯ್ ಬಾಯ್ಲಿ, ಇದೊಂದು ಗೋಳು ಇಂಥ ಕಡೆ ಎಲ್ಲ ಬಂದಾಗ. ಅಯ್ಯೋ ಸೂಪರಾಗಿದೆ ಗುರು ನೀರು.
ಮುಟ್ಟಿ ನೋಡೋಣ ನೀರು ಹೆಂಗಿದೆ ಅಂತ. ಏನು ಗುರು ನೀರು ಸುಡ್ತಾಯಿದೆ ಅನ್ನೋ ಸೆನ್ಸ್ ಬೆಚ್ಚಗಿದೆ ಅಂತ, ಫುಲ್ಲು ತಣ್ಣಗಿಲ್ಲ, ನೀರು ಬೆಚ್ಚಗಿದೆ. ನೀವು ಎಷ್ಟು ಕಪ್ಪೆ ಚಿಪ್ಪುಗಳು ಸಖತ್ತಿದೆ ಅಂದ್ಕೊಂಬಿಡಿ. ಇದಂತೂ ಜಾಗ ಕ್ಯಾಂಪಿಂಗಿಗೆಲ್ಲ ಚೆನ್ನಾಗಿದೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಹೇಳ್ತಾಯಿದ್ರು ಲೋಕಲವರು, ಹಿಂಗೆಲ್ಲ ಹುಡುಗರು ಬಂದಾಗ ಬಂದು ಎಣ್ಣೆ ಹೊಡೆದು ಗಲಾಟೆಗಳು ಮಾಡ್ಕೊಂಡು ಹೊಡೆದಾಡ್ತಾರೆ. ಅದೊಂದು ತಪ್ಪು ನಾವುಗಳು ಮಾಡೋದು. ಅದನ್ನು ಅವಾಯ್ಡ್ ಮಾಡಿದ್ರೆ ಈ ಥರ ಜಾಗಗಳಿಗೆ ತುಂಬ ಜನ ಬಂದು ಹೋಗೋ ಥರ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾರು ಬಂದ್ರೂ ಪರ್ಮಿಷನ್ ಇರುತ್ತೆ, ಯಾರು ಏನು ಅನ್ನಲ್ಲ. ಆ ಥರ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡೆಲ್ಲ ಮಾಡಿದ್ರೆ ಯಾರು ತಾನೇ ಬಿಡ್ತಾರೆ, ಯಾರು ಹತ್ರನೂ ಸೇರಿಸಲ್ಲ. ಸೈಕ್ ಲೊಕೇಶನ್ ಇದು ಮೈಸೂರು ಹತ್ರ ಇರೋದು, ಸಾಗರಕಟ್ಟೆಗೆ ಹತ್ರ ಅಂತ ಇದು. ಏನು ಹೇಳಿ ಸ್ನೇಹಿತರೆ, ಹೊರಟ್ವಿ ಈಗ ಇಲ್ಲಿಂದ. ಕಪಲ್ಸ್ಗಳೆಲ್ಲ ಬರ್ತಾಯಿದ್ದಾರೆ ಗುರು ಲೊಕೇಶನ್ಗೆ. ನಾವು ಇವಾಗ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಈಗ ನೆಕ್ಸ್ಟು ಒಂದು ಚಿಕ್ಕ ಪಿಟ್ ಸ್ಟಾಪು ಟೀಗೆ. ಅದ್ರ ನೆಕ್ಸ್ಟು ಅದಾದಮೇಲೆ ನಮ್ಮದು ನೆಕ್ಸ್ಟ್ ಇದಿರೋದೆ ಪಿಟ್ ಸ್ಟಾಪ್ ಆದಮೇಲೆ ಕೂರ್ಗ್, ಅವರ್ ಡೆಸ್ಟಿನೇಷನ್. ಹೋಗಿ ಸ್ಟೇ ಹತ್ರ ಹೋಗಿದ ತಕ್ಷಣ ಎಲ್ಲ ಇಳಿಸಿ ಅಲ್ಲಿ ಹೋಗ್ಬಿಟ್ಟು ಲಗೇಜ್ ಎಲ್ಲ ಶೆಡ್ ಮಾಡಿಬಿಟ್ಟು ಆರಾಮಾಗಿ ಆಫ್ ರೋಡಿಂಗ್ ಹೊಡೆಯೋದಷ್ಟೇ.